ಧರ್ಮ ಅವರ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ತಾ ಇದ್ರಿ. ನಾನ್ ಧರ್ಮ ಅವ್ರನ್ನ ಇಂಟರ್ವ್ಯೂ ಮಾಡೋ ಟೈಮಲ್ಲಿ ಹೇಳ್ತಿದ್ರು, ಸೊ ಅವರ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮನ್ನ ಮತ್ತೆ ನಿಮ್ಮ ಆಟವನ್ನ ತುಂಬಾ ಎಂಜಾಯ್ ಮಾಡ್ತಿದ್ರಂತೆ. ನೀವು ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಹೇಳ್ತಾ ಇದ್ರು. ಸೊ ಹೆಂಗ್ ಅನಿಸ್ತಿದೆ ನಾವು ಇಷ್ಟಪಡುವಂತಹ ವ್ಯಕ್ತಿಗೆ ನಮ್ ಜೊತೆ ಇದ್ದಂತವ್ರು ಅದ್ರ ಜೊತೆಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇಷ್ಟಪಡ್ತಿದಾರೆ ಅಂತಂದಾಗ ಒಂಥರ ಖುಷಿ ತಡ್ಕೊಳಕ್ ಆಗಲ್ಲ. ಸಿಕ್ಕಾಪಟ್ಟೆ ಪ್ರೌಡ್ ಮೂಮೆಂಟ್ ಅದು. ಅಂಡ್ ಕೀರ್ತಿರಾಜ್ ಸರ್ ವೆಟರ್ನ್ ಆಕ್ಟರ್ ಅಂಡ್ ಅವ್ರಗಳಿಗೆಲ್ಲ ನಾನು ಇಷ್ಟ ಆಗಿದ್ದೀನಿ ಅಂದ್ರೆ ಅದೇ ತುಂಬಾ ಪ್ರೌಡ್ ಮೂಮೆಂಟ್. ಅಂಡ್ ಧರ್ಮ ಅವ್ರ ನೀಸ್ ಒಬ್ಳಿದಾಳೆ ರಿಯಾ ಅಂತ, ಪುಟ್ಟ ಹುಡುಗಿ. ಅವಳಿಗೆ ನಾನಂದ್ರೆ ತುಂಬಾ ಇಷ್ಟ ಅಂತೆ. ಶಿಶುರ್ ಮಾಮ ಅಂತಿರ್ತಾಳಂತೆ ಯಾವಾಗ್ಲೂ. ಸೊ ಇವೆಲ್ಲ ಕೇಳಿದಾಗ ನಾನೆಲ್ಲೋ ಆಟದಿಂದ ಹೊರಗಡೆ ಬಂದಾಗ ಎಲ್ರು ಮನೆ ಮಗನ ಹೊರಗಡೆ ಬಂದಿದ್ದೀನಿ ಅನ್ನೋ ಫೀಲ್ ಬರುತ್ತೆ. ಅಂಡ್ ಸ್ಪೆಷಲಿ ಇಂಡಸ್ಟ್ರಿಲ್ ಇರೋರಿಗೆ ಯಾವ ತರ ಇರುತ್ತೆ ಒಳಗಡೆ ಗೇಮ್ ಶೋ ಅಂತೆಲ್ಲ ಗೊತ್ತಿರುತ್ತೆ, ಅದನ್ನ ಹೊರತುಪಡಿಸಿನೂ ಇಷ್ಟಪಡ್ತಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಮೊನ್ನೆ ಕಿರಿಕೀರ್ತಿ ಅವ್ರ ಜೊತೆ ಇಂಟರ್ವ್ಯೂ ಮುಗಿಸ್ಕೊಂಡು ಬಂದಾಗ್ಲೂ ಅಷ್ಟೇ ಅವ್ರ ಅಮ್ಮಂಗೆ ವಿಡಿಯೋ ಕಾಲ್ ಮಾಡ್ಕೊಟ್ಟಿದ್ರು. ಅವ್ರ ಅಮ್ಮನೂ ಅಷ್ಟೇ ಅದನ್ನೇ ಹೇಳಿದ್ದು. ಫಸ್ಟ್ ಅವ್ರು ಮಾತಾಡ್ಬೇಕಾದ್ರೆ ಮಗ ಹೇಗಿದೆ ಮಗ ಅಂತಾನೆ ಶುರು ಮಾಡಿದ್ರು ಅವರು. ಸೊ ಎಲ್ರಿಗೂ ಈ ತರ ಮನೆ ಮಗನ್ ಫೀಲ್ ಕೊಟ್ಟಿದ್ದೀನಿ ಅಂದ್ರೆ ನಾನು ಎಲ್ಲೋ ಗೆದ್ದಿದ್ದೀನಿ ಅಂತಾನೆ ಖುಷಿ ಇದೆ ನನಗೆ. ಇನ್ನೊಂದು ಮೂಮೆಂಟ್ ನ ಶೇರ್ ಮಾಡ್ತಾರೆ ಧರ್ಮ ಅವರು. ನೀವು ಹೋಗ್ಬೇಕಾದ್ರೆ ಅವ್ರಿಗೆ ಒಂದು ಹಣೆಗೆ ಮುತ್ತು ಕೊಟ್ಟು ನಿಮ್ಗೆ ಜಾಕೆಟ್ ಅಥವಾ ಒಂದು ಟಿ ಶರ್ಟ್ ಕೊಟ್ರಂತೆ. ಆ ಒಂದಂತೂ ಮರೆಯಕ್ಕಾಗಲ್ಲ ಅಂತ ಹೇಳ್ತಿದ್ರು. ಸೊ ಏನು ಕೊಡ್ಬೇಕಂತ ಅನ್ನಿಸ್ತು ಧರ್ಮ ಅವರಿಗೆ ಆ ಟಿ ಶರ್ಟ್ ಆಗಿರ್ಬೋದು, ಆ ಒಂದು ಹಗ್ಗು ಮತ್ತೆ ಒಂದು ಮುತ್ತು. ನನಗೆ ಧರ್ಮನಲ್ಲಿ ಬೇರೆ ಏನು ಕಾಣಿಸ್ಲಿಲ್ಲ ಸರ್. ಅವ್ರು ಕಾಣಿಸಿದ್ ನನಗೆ ಬರೀ ಪ್ರೀತಿ ಒಂದೇ ಇಡೀ ಮನೇಲಿ ಅಷ್ಟು ದಿನ ಇದ್ದಾಗ. ಅಂಡ್ ಯಾರು ಅವ್ರ ಮೇಲೆ ಬೇಜಾರು ಕೋಪ ದ್ವೇಷ ಯಾವ್ದನ್ನು ಮಾಡ್ಕೋಬೇಕು ಅಂತ ಇಡೀ ಮನೆಗೆ ಅನ್ನಿಸ್ತಿರ್ಲಿಲ್ಲ. ಸೊ ಅಂತ ವ್ಯಕ್ತಿನ ಮನೆ ಕಳ್ಕೊಂಡ್ಬಿಡ್ತಲ್ಲ ಅಂತ ಬೇಜಾರಿತ್ತು ನನಗೆ. ಅಂಡ್ ನಾವು ಅವ್ರು ಹೋಗೋ ಒಂದ್ 2 ವಾರದಿಂದ ತುಂಬಾ ಕ್ಲೋಸ್ ಆಗಿದ್ವಿ ನಾವು. ಹೊರಗಡೆ ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಮನೆ ಒಳಗೆ ಏನೇನೋ ನಡೀತಾ ಇದೆಯಲ್ಲ ಇದು ಏನಕ್ಕೆ ಅಂತೆಲ್ಲ ಮಾತಾಡ್ತಾ ಇದ್ವಿ. ಸೊ ಹಿಂಗಿದ್ದಾಗ ಧರ್ಮ ತುಂಬಾ ಪರ್ಸನಲಿ ಕನೆಕ್ಟ್ ಆಗೋಗಿದ್ರು ನನಗೆ. ಅವ್ರನ್ನ ಕಳಿಸ್ಬೇಕಾದ್ರೆ ಅವ್ರಿಗೆ ಹಣೆಗೆ ಮುತ್ತು ಕೊಟ್ಟಿದ್ದು ಅದೇ. ಅದೊಂದು ಸಂಕೇತ ಏನು ಅಂದ್ರೆ ಆಲ್ ದ ಬೆಸ್ಟ್, ನಿಮ್ಗೆ ಒಳ್ಳೆ ಲೈನಪ್ಸ್ ಇದೆ ಹೊರಗಡೆ, ಅದೆಲ್ಲ ಸಖತ್ತಾಗ್ಲಿ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ ಅವ್ನು ತುಂಬಾ ಮಿಸ್ ಮಾಡ್ಕೋತೀನಿ ಅನ್ನೋ ಕಾರಣಕ್ಕೆ ಅದನ್ನ ಮಾಡಿದ್ದು. ಅಂಡ್ ಅಷ್ಟೇ ಮಿಸ್ ಮಾಡ್ಕೊಂಡಿದ್ದೆ. ಅಂಡ್ ಈ ವೀಕೆಂಡ್ ಶೂಟ್ ಶುರುವಾಗಕ್ ಮುಂಚೆ ಕೂತಿದ್ದಾಗ ನಾನು ತ್ರಿವಿಕ್ರಮ್ ಹತ್ರ ಹೇಳ್ತಾ ಇದ್ದೆ, ಯಾಕೋ ಗೊತ್ತಿಲ್ಲ ಧರ್ಮನ್ ತುಂಬಾ ಮಿಸ್ ಮಾಡ್ತಾ ಇದೀನಿ ಇವತ್ತು ಅಂತ. ಸೊ ತುಂಬಾ ಕಾಡ್ತಿದ್ರು ಮನೆ ಒಳಗಿದ್ದಾಗ ಅವ್ರು ಹೋದ್ಮೇಲೆ. ಯಾವಾಗ ಮೀಟಪ್ ಆಗ್ತೀರಾ? ಮುಂದಿನ ವಾರ ಮೀಟ್ ಮಾಡೋ ಪ್ಲಾನ್ಸ್ ಗಳಿದೆ. ಅವರು ಶೂಟ್ ಅಲ್ಲಿ ಇದಾರಂತೆ, ಸಿನಿಮಾ ಶೂಟ್ ನಡೀತಾ ಇದೆ ಅಂತ ಹೇಳಿದ್ರು. ಮುಂದಿನ ವಾರ ಮೀಟ್ ಮಾಡೋ ಪ್ಲಾನ್ಸ್ ಇದೆ. ಬಿಗ್ ಬಾಸ್ ಜರ್ನಿ ಕಂಪ್ಲೀಟ್ ಆದ್ಮೇಲೆ ಯಾರ ಜೊತೆ ಸ್ನೇಹವನ್ನ ಕಂಟಿನ್ಯೂ ಮಾಡೋದಕ್ಕೆ ಇಷ್ಟಪಡ್ತೀರಾ ಶಿಶಿರ್? ನನ್ನ ಪ್ರಕಾರ ಧರ್ಮ, ಅನುಷಾ, ಸುರೇಶ್ ಅಣ್ಣ, ಐಶ್ವರ್ಯ, ಮೋಕ್ಷಿತಾ, ಇವ್ರುಗಳ ಜೊತೆ ಸ್ನೇಹ ಸಂಬಂಧ ಕಂಟಿನ್ಯೂ ಮಾಡಕ್ ಇಷ್ಟಪಡ್ತೀನಿ. ಅಂಡ್ ಅಫ್ಕೋರ್ಸ್ ನಾನು ಹೇಳ್ದಂಗೆ ಮಂಜಣ್ಣ ನಾನು ಅದೇ ಸ್ಥಾನದಲ್ಲಿ ಇಡ್ತೀನಿ. ಹೊರಗಡೆ ಬಂದ್ಮೇಲೆ ಅವ್ರನ್ನ ಹಂಗೆ ನೋಡ್ತೀನಿ ನಾನು. ಅಂಡ್ ಚೈತ್ರನ್ಗೆ ನಾನು ಕೊಟ್ಟಿರೋ ಸ್ಥಾನ ಹಂಗೆ ಇರುತ್ತೆ. ಆ ಸ್ಥಾನದಲ್ಲಿ ನಿಂತು ಮದ್ವೆಲಿ ಒಂದಷ್ಟು ಕೆಲ್ಸಗಳು ಮಾಡ್ಬೇಕು ಅಂತ ಆಲ್ರೆಡಿ ಒಪ್ಪಿಸ್ಬಿಟ್ಟಿದ್ದಾಳೆ ಮನೆ ಒಳಗೆ, ಅದನ್ನೆಲ್ಲ ಮಾಡ್ತೀನಿ ನಿಂತ್ಕೊಂಡು. ಅಂಡ್ ಯಾರ ಜೊತೆನೂ ದ್ವೇಷ ಕಟ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅಂತ ನನಗಿಲ್ಲ. ಬಟ್ ಪ್ರಯಾರಿಟೈಸ್ ಫ್ರೆಂಡ್ಶಿಪ್ಸ್ ನಾನು ಕಂಟಿನ್ಯೂ ಮಾಡಬೇಕು ಅಂತಿದ್ರೆ ಇವರಿಷ್ಟು ಜನ ಜೊತೆ ಕಂಟಿನ್ಯೂ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.